ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಮ್ಮ ಡೇ 2 ಆಫ್ ಹೌಸ್ ಹಂಟಿಂಗ್ ಇನ್ ದುಬೈ. ಸೊ ಬೆಳಿಗ್ಗೆನೇ ಬೇಗನೆ ಎದ್ದು ರೆಡಿ ಆಗ್ತಾ ಇದ್ವಿ, ಒಂದು 2-3 ಪ್ಲೇಸಿಗೆ ಹೋಗೋಣ ಅಂತ ಹೇಳಿಬಿಟ್ಟು. ಸೊ ಇವತ್ತು ಡೇ ಹೇಗಿರುತ್ತೆ, ನಾವೇನೆಲ್ಲ ಎಲ್ಲೆಲ್ಲ ಹೋಗ್ತಾ ಇದ್ದೀವಿ, ಏನೆಲ್ಲ ಮಾಡ್ತಿದ್ದೀವಿ ನೋಡೋಣ. ಲೆಟ್ಸ್ ಗೋ. ജാം എടുത്തില്ല. ಅಬುದಾಬಿ ಕಾಸ್ಟ್ಲಿ, ದುಬೈ ಕಾಸ್ಟ್ಲಿ ಅಂತಾರೆ, ನಿಮಗೆ ಉಲ್ಟಾ ಹೇಳ್ತೀನಿ.
Rivers whisper truth as they flow down, and their songs entwine with the trees that stand, knotted in time by nature's hand. ಸೊ ಫೈನಲಿ ನಾವು ಮನೆ ನೋಡಬೇಕು ಅಂತ ಅಂದ್ಕೊಂಡಿರೋ ಪ್ಲೇಸಿಗೆ ರೀಚ್ ಆದ್ವಿ ಗೈಸ್. ಸೊ ಇದು ಬಂದು ನಾವು ಇದ್ದಿದ್ದು ಹೋಟ್ಲಿಂದ 70 ಕಿಲೋಮೀಟರ್ಸ್ ಉಂಟು. ಬಟ್ ಆದರೆ ದುಬೈಯಲ್ಲಿ ಹೈ ಸ್ಪೀಡಲ್ಲಿ ಡ್ರೈವ್ ಮಾಡೋದ್ರಿಂದ ನಾವು ಒಂದು 30 ಮಿನಿಟ್ಸ್ ಅಷ್ಟೊತ್ತಿಗೆಲ್ಲ ರೀಚ್ ಆಗಿಬಿಟ್ಟಿದ್ವಿ. ಇಲ್ಲಿ ಸಮ್ಮರ್ ಒಂದು ಬಿಟ್ಟರೆ ಹಿಂಗೆಲ್ಲ ಸೂಪರ್ಬ್ ಆಗಿದೆ. ನೀವು ನೋಡಿದ್ರಲ್ಲ ಆನ್ ದ ವೇ ಎಂತೆಂಥ ಬಿಲ್ಡಿಂಗ್ಸ್ಗಳು ನೋಡಿದ್ವಿ ಅಂತ ಹೇಳಿ. ಸೊ ಅದೆಲ್ಲ ಪಾಸ್ ಮಾಡಿಕೊಂಡು ಬಂದ್ವಿ. ಫೈನಲಿ 1 BHK ಮನೆ ನೋಡ್ತಾ ಇರೋದು ನಾವು. ಸೊ ಈ ಮನೆ ಬಂದು 18th ಫ್ಲೋರಲ್ಲಿದೆ. ವ್ಯೂಸ್ಗಳು ಸೂಪರಾಗಿದೆ, ನೀವೇ ನೋಡ್ತಾ ಇದ್ದೀರಾ. ಒಂದು ಲೇಕ್ ಕೂಡ ಇದೆ ಪಕ್ಕದಲ್ಲೇ. ಆ್ಯಂಡ್ ಈಗ ಕೆಲವೊಂದು ಬಿಲ್ಡಿಂಗ್ಗಳು ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಕೆಲವೊಂದು ಬಿಲ್ಡಿಂಗ್ಗಳು ಡೆವಲಪ್ ಆಗಿದೆ. ಈಗ ಏನಿದೆ ಅಲ್ಲ, ಈ ಬಿಲ್ಡಿಂಗ್ ಬಂದು ಅರ್ಧ ಹೋಟೆಲಿಗೆ ಕೊಟ್ಟಿದ್ದಾರೆ, ಇನ್ನು ಅರ್ಧ ರೆಸಿಡೆನ್ಸಿಗೆ ಕೊಟ್ಟಿದ್ದಾರೆ. ಅದು ಬಂದು ಕ್ರಿಕೆಟ್ ಸ್ಟೇಡಿಯಂ. ಸೊ ನೋಡೋದಕ್ಕೆಲ್ಲ ಚೆನ್ನಾಗಿದೆ, ರೆಸಿಡೆನ್ಸಿಯಲ್ ಏರಿಯಾ ಥರನೇ ಅನ್ನಿಸ್ತು. ನನಗೆ ಮನೆ ಕೂಡ ಇಷ್ಟ ಆಯಿತು. ಬಟ್ ಆದರೆ ಪ್ರಾಬ್ಲಮ್ ಬಂದು ಇದು ದೂರ ಉಂಟು. ಇಲ್ಲಿ ಮನೆ ಎಲ್ಲ ಹೀಗೇ ಇರುತ್ತೆ, ಅಂದರೆ ಒಂದು ಹಾಲು ಒಂದು ಲಾಂಗ್ ಇರುತ್ತೆ. ಆ ಹಾಲ್ ಸ್ಟಾರ್ಟಿಂಗಲ್ಲೇ ನಿಮಗೆ ಕಿಚನ್ ಕೊಡ್ತಾರೆ ಈ ರೀತಿ. ಹೊಸ ಬಿಲ್ಡಿಂಗ್ ಇದೆ ಇದು. ಸೊ ಚೆನ್ನಾಗಿದೆ ಎಲ್ಲದು ಕೂಡ. ನಾನು ಪ್ರದೀಪ್ ಇಬ್ಬರು ಇರೋದ್ರಿಂದ ಸೊ ಇದು ಸಫಿಷಿಯೆಂಟ್ ಇದೆ ಅಂತ ಅಂದ್ಕೊಂಡ್ವಿ. ವಾಶ್ರೂಮ್, ವೆಸ್ಟರ್ನ್ ವಾಶ್ರೂಮ್ ಆ್ಯಂಡ್ ಬಾತ್ ಟಬ್ ಇದೆ. ರೂಮ್ದು ಲೈಟ್ ಆನ್ ಮಾಡಲಿಕ್ಕೆ ಆಗಲಿಲ್ಲ, ಸೊ ಹಾಗೆಯೇ ಚೆಕ್ ಮಾಡಿ ನೆಕ್ಸ್ಟ್ ರೂಮ್ ನೋಡೋಣ ಅಂತ ಹೇಳಿ ಹೊರಟ. ಸೊ ಇದು ಬಂದು ರೂಮ್. ಒಂದು ಬೆಡ್ ಹಾಕ್ಬೋದು ಆ್ಯಂಡ್ ದೆನ್ ಒಂದು ಸ್ಮಾಲ್ ಟೇಬಲ್ ಕೂಡ ಇಡ್ಬೋದು, ಅಷ್ಟು ಸ್ಪೇಸ್ ಉಂಟು. ಸೊ ನಾವಿಬ್ಬರಿಗೆ ನಡೆಯುತ್ತೆ. ಕಬೋರ್ಡ್ಸ್ ಕೂಡ ಉಂಟು, ಲೈನಿಂಗ್ ಕೂಡ ಇದೆ, ಚೆನ್ನಾಗಿದೆ. ಬಾಲ್ಕನಿ ಇದೆ. ಸೊ ನನಗೆ ಬಾಲ್ಕನಿ ಇಂಪಾರ್ಟೆಂಟ್ ಇತ್ತು. ಸೊ ಅದಕ್ಕೋಸ್ಕರ ಅಂತಲೇ ನಾವು ತುಂಬ ಓಡಾಡ್ತಾ ಇದ್ವಿ. ಇಲ್ಲಿ ಏನಾಗುತ್ತೆ ಅಂತಂದರೆ, ನಾವು ಮನೆ ಟೆರೇಸಲ್ಲಿ ಬಟ್ಟೆ ಒಣಗಾಕ್ಲಿಕ್ಕೆಲ್ಲ ಕೊಡೋಲ್ಲ. ಸೊ ಅದು ಬಿಟ್ಟರೆ ಇಲ್ಲೆಲ್ಲ ಕಿಟಕಿ ಸೈಡಲ್ಲೆಲ್ಲ ಹಾಕ್ತಾರೆ ಬಟ್ಟೆನ. ನನಗೆ ಆ ಥರ ಹಾಕಲಿಕ್ಕೆಲ್ಲ ಇಷ್ಟ ಇಲ್ಲ, ಆ್ಯಂಡ್ ಅದು ಸೇಫ್ ಕೂಡ ಇರೋಲ್ಲ. ಸೊ ಸ್ಟಾರ್ಟಿಂಗ್ ಬಂದವರೆಲ್ಲ ನಾನು ನೋಡಿರೋ ಪ್ರಕಾರ ಕಿಟಕಿಯಲ್ಲಿ 1-2-3 ಕಬ್ಬಿಣದ್ದು ರಾಡ್ಗಳನ್ನ ಹಾಕಿಬಿಟ್ಟು ಅದ್ರ ಮೇಲೆ ಬಟ್ಟೆ ಹಾಕ್ತಾರೆ. ಸೊ ಅಷ್ಟು ಸೇಫ್ ಇರಲ್ಲ ಅಂತ ಹೇಳಿ ನಾವು ಈ ರೀತಿ ನೋಡ್ತಾ ಇದ್ವಿ. ಇಲ್ಲೇ ಇನ್ನೊಂದು ಫ್ಲೋರಲ್ಲಿ ಮನೆ ಇದೆ ಅಂತ ಹೇಳಿದ್ರು, ಅದಕ್ಕೆ ಅದನ್ನು ನೋಡೋಣ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದೀವಿ. ಮೋಸ್ಟ್ಲಿ ಅದು 9th ಫ್ಲೋರಲ್ಲಿದೆ, ಬನ್ನಿ ನೋಡೋಣ. ಸೊ ನೀವಿಲ್ಲಿ ಮನೆ ಮಾಡಬೇಕು ಅಂತಂದರೆ, ಅಂದರೆ ರೆಂಟೆಡ್ ಮನೆ ಮಾಡಬೇಕು ಅಂತಂದರೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದನ್ನ ಬಗ್ಗೆನೂ ಹೇಳ್ಬಿಡ್ತೇನೆ. ನಿಮ್ಮ ಎಮಿರೇಟ್ಸ್ ID ಇರಲೇಬೇಕು. ಸೊ ನಾವು ಹಿಂಗೆ ಆಧಾರ್ ಕಾರ್ಡ್ ಅಂತ ಯೂಸ್ ಮಾಡ್ತೀವಲ್ಲ ಇಂಡಿಯಾದಲ್ಲಿ, ಆ ಥರ ಇಲ್ಲಿ ಎಮಿರೇಟ್ಸ್ ID ಅಂತ ಕೊಡ್ತಾರೆ. ಸೊ ಎಮಿರೇಟ್ಸ್ ID ಇರಬೇಕು, ನಿಮ್ಮ ಸ್ಯಾಲ್ರಿ ಸರ್ಟಿಫಿಕೇಟ್ ಇರಬೇಕು, ಪಾಸ್ಪೋರ್ಟ್ ಕಾಪಿ ಕೂಡ ಇರಬೇಕು, ಆ್ಯಂಡ್ ಮ್ಯಾರೇಜ್ ಸರ್ಟಿಫಿಕೇಟ್ ಇರಬೇಕು. ನಿಮ್ಮ ಸ್ಪೌಸ್ ಜೊತೆಲಿ ನೀವು ಫ್ಯಾಮ್ಲಿಗೆ ಮನೆ ನೋಡಬೇಕು ಅನ್ನೋದಾದರೆ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನನ್ನ ಸಜೆಷನ್ ಏನು ಅಂತಂದರೆ, ಯಾರೆಲ್ಲ ಹೊಸದಾಗಿ ಬರ್ತೀರ, ನಮ್ಮ ಥರ ಯಾರೆಲ್ಲ ಮನೆ ನೋಡ್ತಾ ಇದ್ದೀರಾ, ಸ್ವಲ್ಪ ಟೈಮ್ ತಗೊಂಡು ನೋಡಿ. ಬಿಕಾಸ್ ನಾನು ನನ್ನ ಈ ಜರ್ನಿನ ಶೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಾದ್ಮೇಲೆ ತುಂಬ ಜನ ರೀಚ್ ಆದರು. ಆ್ಯಂಡ್ ಎಲ್ಲರೂ ಹೇಳಿದ್ದು ಒಂದು ಅರ್ಜೆಂಟಾಗಿ ಮಾಡಿಬಿಟ್ವಿ, ಬಟ್ ಈಗ ರಿಗ್ರೆಟ್ ಮಾಡ್ತಾಯಿದ್ದೀವಿ ಅಂತ ಹೇಳಿಬಿಟ್ಟು. ಬಿಕಾಸ್ ಇಲ್ಲಿ ಕಲ್ಚರ್ ಸ್ವಲ್ಪ ಡಿಫ್ರೆಂಟ್ ಇದೆ, ನಮ್ಮ ಇಂಡಿಯಾ ಥರ ಇಲ್ಲ. ಆ್ಯಂಡ್ ಏನು ಅಂತಂದರೆ, ಈವನ್ ಅಗ್ರಿಮೆಂಟ್ ಕೂಡ ಆಯಿತಾ, ನಾವು ಇಲ್ಲಿ 1 ವರ್ಷಕ್ಕೇ ಅಗ್ರಿಮೆಂಟ್ ಮಾಡಿಸ್ಬೇಕು. ನಾವು ಇಂಡಿಯಾದಲ್ಲಿ ಹೇಗೆ ಒಂದು 1 ಮಂತ್ 2 ಮಂತ್ ನೋಡ್ಬಿಡೋಕೆ ನಮಗೆ ಸರಿ ಹೋಗ್ತಾ ಇಲ್ಲ, ಅಕ್ಕಪಕ್ಕ ಸರಿ ಹೋಗ್ತಿಲ್ಲ ಅಂತ ಹೇಳ್ಬಿಟ್ಟು ಹೇಗೆ ಚೇಂಜ್ ಮಾಡ್ತೀವಲ್ಲ, ಆ ರೀತಿಯಲ್ಲಿ ಚೇಂಜ್ ಮಾಡಲಿಕ್ಕಾಗಲ್ಲ.
ಆ್ಯಂಡ್ ನಾವು ಕ್ವಾರ್ಟರ್ಲಿ ಬೇಸಿಸ್ ಪೇ ಮಾಡಬೇಕು, ಇಲ್ಲ ಒನ್ ಇಯರ್ ಪೂರ್ತಿ ಪೇ ಮಾಡೋಕ್ಕೂ ಕೇಳ್ತಾರೆ ಕೆಲವೊಂದು ಕಡೆ. ಸೊ ಅದು ಕೂಡ ಇರುತ್ತೆ. ಆ್ಯಂಡ್ ನಾವು ಹೇಗೆ ಟೆರೆಸ್ ಮೇಲೆ ಹೋಗಿ ಬಟ್ಟೆ ಹಾಕ್ತೀವಿ ಅಲ್ಲ, ಆ ರೀತಿ ಇಲ್ಲ. ಸೊ ಇಲ್ಲಿ ನೀವು ಬಾಲ್ಕನಿ ಅಂತ ತೊಗೊಳ್ಳೇಬೇಕಾಗತ್ತೆ. ಬಾಲ್ಕನಿ ಇಲ್ಲ ಅಂತಂದರೆ ವಿಂಡೋಯಿಂದ ಕೆಲವೊಂದು ಏನು ಹೇಳ್ತಾರೆ, ನಾನು ಲಾಸ್ಟ್ ಟೈಮ್ ಹೇಳ್ದಂಗೆ ವಿಂಡೋ ಸೈಡಲ್ಲಿ ಕೂಡ ಮಾಡ್ಕೊಳ್ಬೇಕಾಗತ್ತೆ. ಸೊ ಈ ರೀತಿ ಸ್ವಲ್ಪ ಡಿಫ್ರೆಂಟ್ ಇದೆ ನಾವು ಇಂಡಿಯಾಗೆ ಕಂಪೇರ್ ಮಾಡಿದ್ರೆ. ಸೊ ನಾವು ಅರ್ಜೆಂಟ್ ಮಾಡಿ ನಾವು ಒಂದು ವರ್ಷ ಪೂರ್ತಿ ರಿಗ್ರೆಟ್ ಮಾಡೋ ಬದಲು ಸ್ವಲ್ಪ ಟೈಮ್ ತೆಗೆದುಕೊಂಡು ನಮಗೆ ಯಾವುದು ಸೂಟ್ ಆಗುತ್ತೆ ಅನ್ನೋದನ್ನು ನೋಡಿ ಮಾಡೋದು ತುಂಬ ಹೆಲ್ಪ್ ಆಗುತ್ತೆ. ಸೊ ಈ ಎರಡು ಫ್ಲ್ಯಾಟ್ಸ್ ನಾವೇನು ನೋಡಿದ್ವಿ ಅಲ್ಲ, ನನಗೆ 50-50 ಇಷ್ಟ ಆಗಿದೆ. ಜಸ್ಟ್ ದ್ಯಾಟ್ ನಾವು ಮೆಟ್ರೋ ಪ್ಲಸ್ ಬಸ್ ಪ್ಲಸ್ ಒಂದು 500 ಮೀಟರ್ಸ್ ವಾಕ್ ಮಾಡಬೇಕಾಗತ್ತೆ. ಸೊ ನಮಗೆ ಲಾಂಗ್ ಆಗುತ್ತೆ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಪ್ರದೀಪ್ ಆಫೀಸ್ ಬಂದು ನಾವು ಬಿಸ್ನೆಸ್ ಬೇ ಹತ್ರ ಮಾಡೋ ಅವಶ್ಯಕತೆ ಇಲ್ಲ. ಏನಕ್ಕೆ ಅಂತಂದರೆ ಅವ್ರದ್ದು ವರ್ಕ್ ಫ್ರಮ್ ಹೋಮ್ ಇರುತ್ತೆ. ಅದೊಂದು ಅಡ್ವಾಂಟೇಜ್ ನಮಗೆ. ಒಂದು ಪ್ರಾಪರಾಗಿ ಹಂಟ್ ಮಾಡಿ, ಇನ್ನೊಂದು ನಮ್ಮ ಬಜೆಟ್ ಏನಿದೆ ಆ ಬಜೆಟಲ್ಲೇ ನಾವು ಬಜೆಟ್ ಮೇಲಂತೂ ಹೋಗೋಲ್ಲ, ಅದಕ್ಕಿಂತ ಕಡಿಮೆಯಲ್ಲಿ ನಮಗೆ ಸಿಕ್ಬಿಟ್ರೆ ನಮ್ಮ ರಿಕ್ವೈರ್ಮೆಂಟ್ ಪ್ರಕಾರ ಒಳ್ಳೆಯದು. ಸೊ ನಾವು ಆ್ಯಕ್ಚುಲಿ 1 BHK ಥರ ನೋಡ್ತಾ ಇದ್ದೀವಿ, ಆ್ಯಂಡ್ ವಿತ್ ಬಾಲ್ಕನಿ, ಬಟ್ಟೆ ಒಣಗಾಕೋಕ್ಕೆ. ಆ್ಯಂಡ್ ಸೊ ಈ ಬಜೆಟಲ್ಲಿ ನಾವು ಇನ್ಫ್ಯಾಕ್ಟ್ ಇನ್ ಆ್ಯಂಡ್ ಅರೌಂಡ್ ದುಬೈ ನೋಡ್ತಾ ಇದ್ದೀವಿ. ಅದೇ ಪ್ಲೇಸ್ ಅಂತ ಇಲ್ಲ, ಎಲ್ಲ ಪ್ಲೇಸಲ್ಲೂ ನಾವು ಹುಡುಕ್ತಾ ಇದ್ದೀವಿ. ಆ್ಯಂಡ್ ಫಿಸಿಕಲಿ ನಾವು ಹೋಗಿ ಚೆಕ್ ಮಾಡ್ತಾ ಇದ್ದೀವಿ ಪ್ರಾಪರ್ಟೀಸ್ನ. ತುಂಬ ವೀಡಿಯೋಸ್ ಎಲ್ಲ ಕಳಿಸ್ತಾ ಇದ್ದಾರೆ ನಮಗೆ. ಈಗ ನಾನು ನಿಮಗೆ ತೋರಿಸ್ತಿದ್ದೀನಲ್ಲ, ಆ ರೀತಿ ವೀಡಿಯೋಸ್ಗಳೆಲ್ಲ ನಮಗೆ ವಾಟ್ಸಪ್ಪಿಗೆ ಕಳಿಸ್ತಿದ್ದಾರೆ. ಬಟ್ ಸ್ಟಿಲ್ ನಾವು ಫಿಸಿಕಲಿ ನೋಡಿದ್ರೇ ಗೊತ್ತಾಗುತ್ತಲ್ಲ ಹೇಗಿದೆ ಅಂತ ಹೇಳಿಬಿಟ್ಟು. ಸೊ ನೀವು ಕೂಡ ಅದನ್ನು ಮಾಡಿ. ಯಾವುದೇ ಕಾರಣಕ್ಕೂ ಸುಮ್ಮನೆ ಫೋಟೋ ಮತ್ತು ವೀಡಿಯೋಸ್ನೆಲ್ಲ ಕಳಿಸಿದ ತಕ್ಷಣ ನೀವು ಏನು ಹೇಳ್ತಾರೆ ಅಗ್ರಿ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಅಗ್ರಿಮೆಂಟ್ ಅಥವಾ ಈ ಜಾರಿ ಅಂತ ಕರೀತಾರೆ ಅಗ್ರಿಮೆಂಟಿಗೆ, ಅದನ್ನು ಮಾಡ್ಕೊಳ್ಳೋಕೆ ಹೋಗಬೇಡಿ. ಆ್ಯಂಡ್ ಇದು ಬಿಟ್ಟು ದಿವಾ ಅಂತ ಇದೆ, ಅದ್ರ ಚಾರ್ಜಸ್ ಕೂಡ ನೀಟಾಗಿ ತಿಳ್ಕೊಳ್ಳಿ. ಆ್ಯಂಡ್ ಈ ಗ್ಯಾಸ್ ಸಿಲಿಂಡರ್ ಕನೆಕ್ಷನ್ ಸೆಂಟ್ರಲೈಸ್ಡ್ ಇದ್ದರೆ ಇನ್ನೂ ಹೆಲ್ಪ್ ಆಗುತ್ತೆ. ಇಲ್ಲಾಂತಂದರೆ ಪ್ರತಿ ಹೌಸಿಗೆ ಈಗ ನಮ್ಮ ಮನೇಲಿ ಹೇಗೆ ಒಂದು ಸಿಲಿಂಡರ್ ಇಲ್ಲ 2 ಡಬಲ್ ಸಿಲಿಂಡರ್ ಮಾಡ್ತೀವಿ ಅಲ್ಲ, ಆ ರೀತಿ ಇಲ್ಲಿ ಮಾಡಿದ್ರೆ ಎಕ್ಸ್ಪೆನ್ಸ್ ಜಾಸ್ತಿ ಆಗುತ್ತೆ. ಸೊ ಸೆಂಟ್ರಲೈಸ್ಡ್ ಮಾಡೋಕ್ಕೆ ಹೋಗಿ, ಬಿಕಾಸ್ ಯಾವುದೋ ಫ್ಲೋರಲ್ಲಿರುತ್ತೆ, ಅಲ್ಲಿ ತನಗೆಲ್ಲ ತೆಗೊಂಬಂದು ಹೋಗಲಿಕ್ಕೆ ಲಿಫ್ಟೆಲ್ಲ ಇರುತ್ತೆ. ಬಟ್ ಸ್ಟಿಲ್ ಇಟ್ಸ್ ಎ ರಿಸ್ಕಿ ಆ್ಯಂಡ್ ದೆನ್ ಇಟ್ಸ್ ತುಂಬಾ ಚಾರ್ಜ್ ಆಗುತ್ತೆ. ಅದೇ ಸೆಂಟ್ರಲೈಸ್ಡ್ ಮಾಡಿದ್ರೆ ಅದರದ್ದು ಲೈಕ್ 100 ರೂಪೀಸ್ ಬಂದರೆ 50 ರೂಪೀಸ್ ಅಷ್ಟು ನಮಗೆ ಎಕ್ಸ್ಪೆನ್ಸ್ ಬರುತ್ತೆ. ಸೊ ಇದೆಲ್ಲ ನೀಟಾಗಿ ತಿಳ್ಕೊಳ್ಳಿ. ವಾಟರ್ ಬಿಲ್ ಮತ್ತು ಎಲೆಕ್ಟ್ರಿಸಿಟಿ ಬಿಲ್ ಇದೆಲ್ಲ ನೀಟಾಗಿ ಚೆಕ್ ಮಾಡಿಬಿಟ್ಟು ನೀವು ಫೈನಲೈಸ್ ಮಾಡ್ಕೊಳ್ಳಿ. ಈ ಥರ ಉಂಟು ಗೈಸ್ ಪ್ಲೇಸಸ್. ಗೊತ್ತಿಲ್ಲ ನಾವು ಏನು ಚೂಸ್ ಮಾಡ್ತೀವಿ ಅಂತ ಹೇಳಿಬಿಟ್ಟು. ಎರಡೂ ನೋಡಿದ್ವಿ, ಡಿಸೆಂಟ್ ಇದೆ. ಬಟ್ ಈ ಏರಿಯಾ ಬಂದು ತುಂಬ ದೂರ ಇದೆ. ನಮಗೆ ಮೆಟ್ರೋ ಸಿಗುತ್ತೆ, ಅಲ್ಲಿಂದ ಮತ್ತೆ ಇನ್ನೊಂದು ಬಸ್ ತಗೊಂಬಿಟ್ಟು ಮತ್ತೆ ನಡ್ಕೊಂಬಿಟ್ಟು ಬರಬೇಕು. ಸೊ ಇನ್ನೊಂದೆರಡು ಏರಿಯಾಗಳನ್ನ ನೋಡೋಣ ಅಂತ ಇದ್ದೀವಿ. ಆ ಏರಿಯಾನ ನೋಡಿ ನಮಗೆ ಯಾವುದು ಬೆಸ್ಟ್ ಅನಿಸುತ್ತೋ ಅದನ್ನು ನಾವು ಆದಷ್ಟು ಬೇಗ ಚೂಸ್ ಮಾಡಬೇಕು. ಬಿಕಾಸ್ ನಾವು ಹೋಟೆಲಲ್ಲಿ 1 ವೀಕ್ ಮಾತ್ರ ಎಕ್ಸ್ಟೆಂಡ್ ಮಾಡಿರೋದು. ಸೊ ಈ ವೀಕಲ್ಲಿ ನಾವು ಫೈನಲೈಸ್ ಮಾಡಲೇಬೇಕು ಯಾವುದಾದ್ರೂ. ಏರಿಯಾಸ್ ಇಲ್ಲಿ ಪರವಾಗಿಲ್ಲ. ಐ ಥಿಂಕ್ ಇದು ಹೋಟೆಲ್ ವಿತ್ ರೆಸಿಡೆನ್ಸ್ ಅನಿಸುತ್ತೆ. ಒಂದು ಪಾರ್ಟ್ ಹೋಟೆಲಿಗೆ ಬಿಟ್ಟಿದ್ದಾರೆ, ಇನ್ನೊಂದು ಪಾರ್ಟ್ ರೆಸಿಡೆನ್ಸಿಗೆ ಬಿಟ್ಟಿದ್ದಾರೆ. ಈ ಕಡೆ ಎಲ್ಲ ರೆಸಿಡೆನ್ಸ್ ಬಿಲ್ಡಿಂಗ್ ಉಂಟು ನೋಡಿ. ನಾವು ನೋಡಿದ ಬಿಲ್ಡಿಂಗ್ ಇದೆ ಅನ್ನ ಆ್ಯಕ್ಚುಲಿ. ಈಗ ನಾವು ರಿಟರ್ನ್ ಹೋಗಬೇಕು. ರಿಟರ್ನ್ ಹೊರಡ್ತಾ ಇದ್ದೀವಿ. ಬಾಯ್, ಮತ್ತೆ ಸಿಗ್ತೇನೆ. ಇದು ಬಿಟ್ಟು ನಿಮಗೆ ಇನ್ನೂ ಏನಾದರೂ ಡೌಟ್ಸ್ಗಳಿದ್ರೆ, ಕ್ವೆಶ್ಚನ್ಸ್ಗಳಿದ್ರೆ ಪ್ಲೀಸ್ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನ್ನ ಇನ್ಸ್ಟಾಗ್ರಾಮಲ್ಲಿ ತುಂಬ ಮೆಸೇಜಸ್ಗಳು ಬರ್ತಾಯಿದೆ. ನಾನು ಆನೆಸ್ಟ್ಲಿ ಯಾರಿಗೆಲ್ಲ ಮೆಸೇಜ್ಗೆ ರೆಸ್ಪಾಂಡ್ ಮಾಡೋಕ್ಕಾಗುತ್ತೆ ಅಷ್ಟೆಲ್ಲ ರೆಸ್ಪಾಂಡ್ ಮಾಡ್ತಿದ್ದೀನಿ. ಪ್ಲಸ್ ನಾನು ರಿಸೋರ್ಸಸ್ನ ಕೂಡ ಡಾಕ್ಯುಮೆಂಟ್ ಮಾಡ್ತಾಯಿದ್ದೀನಿ. ನಾನು ಇನ್ನೊಂದು ಅರೌಂಡ್ ದುಬೈಯಲ್ಲಿ ನೋಡ್ತಾ ಇರೋದ್ರಿಂದ ಸಮ್ ಕಾಂಟ್ಯಾಕ್ಟ್ಸ್ ಆ್ಯಂಡ್ ರಿಸೋರ್ಸಸ್ ನನಗೆ ಸಿಗ್ತಾಯಿದೆ. ಅದೆಲ್ಲದು ಡಾಕ್ಯುಮೆಂಟ್ ಮಾಡಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದು ಐ ಹೋಪ್ ನಿಮಗೆಲ್ಲ ಅದು ಹೆಲ್ಪ್ ಆಗುತ್ತೆ ಅಂತ ಹೇಳಿ. ಸೊ ಇದು 2 ಬಿಲ್ಡಿಂಗ್ ನಾವೇನು ಫೈನಲೈಸ್ ಮಾಡಿಲ್ಲ, ಇನ್ನೂ ಹುಡುಕಾಟ ನಡೀತಾನೆ ಇದೆ. ಸೊ ನೆಕ್ಸ್ಟ್ ಎಲ್ಲಿ ಯಾವ ಏರಿಯಾದಲ್ಲಿ ನೋಡ್ತಾ ಇದ್ದೀವಿ ಆ್ಯಂಡ್ ನಾವು ಫೈನಲೈಸ್ ಮಾಡಿದ್ವಾ ಇಲ್ಲ ಅಂತ ಹೇಳಿಬಿಟ್ಟು ಕಮ್ಮಿಂಗ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಕಮೆಂಟ್. ಬಾಯ್.